ಅದು ನಾಥ ಸಂಪ್ರದಾಯದಲ್ಲಿ ಇದ್ದಿದ್ದು ಸಿದ್ಧ ಶೈವ ಸಂಪ್ರದಾಯದಲ್ಲಿ ಬಂದದ್ದರಿಂದ ಅವ್ರದ್ದು ಭೇಟಿ ಆಗಲಿಕ್ಕಿಲ್ಲ. ಇಲ್ಲಿ ನಾನು ಸುಮಾರು ಒಂದು 10 ವರ್ಷ ಹಿಂದೆ ಬಂದಾಗ ಇಲ್ಲೇ ರೇಣುಕಾಚಾರ್ಯರ ಒಂದು ಮೂರ್ತಿಯನ್ನು ಗೇಟಿಗೆ ಕೂಡಿಸಿದ್ರು. ನಾನು ಅವಾಗ ಪ್ರಶ್ನೆ ಮಾಡಿದ್ದೇನೆ, ಇದು ರೇವಣ ಸಿದ್ಧಂದು ಇಲ್ಲಿ ರೇಣುಕಾಚಾರ್ಯರು ಯಾಕೆ ಇದು ಮಾಡಿದ್ರಿ? ಆಮೇಲೆ ಇವ್ರು ಮಂಡಳಿಯವರು ಇಲ್ರಿ ಸ್ವಲ್ಪ ನಮ್ಗೆ ಹಣ ಕೊಟ್ಟಾರ, ಅದ್ರ ಸಲ ನಾವು ಕೂಡಿಸೇವು ಅಂತಂದರು. ಸರಿ, ಇವರು ಹಣ ಕೊಟ್ಟು ಎಲ್ಲೆಲ್ಲಿ ರೇವಣ ಸಿದ್ಧ ಇರ್ತಾನೋ ಆ ಗುಡಿಯಾಗ ಬಂದು ರೇಣುಕಾಚಾರ್ಯರ ಒಂದು ಮೂರ್ತಿ ಕೂಡಿಸುವಂಥದ್ದು ಇವರು ಅಕ್ರಮ ಮಾಡುವಂಥ ಇದು ಇತ್ತೀಚೆಗೆ ಭಾಳಷ್ಟು ನಡೆದಿದೆ. ಆಮೇಲೆ ಇಲ್ಲಿ ಇರುವಂಥ ರೇವಣ ಸಿದ್ಧನ ಮೂರ್ತಿ ಅನಂತರ ಅವರು ಕಟ್ಟಿಸಿದ್ದರು. ಈ ರೇಣುಕಾಚಾರ್ಯರಿಗೂ ಈ ರೇವಣ ಸಿದ್ಧನಿಗೂ ಯಾವುದೇ ಸಂಬಂಧ ಇಲ್ಲ. ರೇವಣ ಸಿದ್ಧ ಹುಟ್ಟಿ ಬೆಳೆದು ಧರ್ಮ ಪ್ರಚಾರ ಮಾಡಿ ತಮ್ಮ ಅಂತ್ಯವಿಧಿಯನ್ನು ಕಂಡವರು. ಆದರೆ ರೇಣುಕಾಚಾರ್ಯ ಯಾವ ಕಾಲಕ್ಕೂ ಹುಟ್ಟಿಲ್ಲ. ಅವೊಬ್ಬ ರೇಣುಕಾಚಾರ್ಯ ಅನ್ನುವಂಥದ್ದು ಕಾಲ್ಪನಿಕ. ಇವತ್ತು ಆ ಕಾಲ್ಪನಿಕ ವ್ಯಕ್ತಿಗಳನ್ನು ಇವತ್ತು ಬೆಳೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನಮ್ಮ ಕುರುಬ ಸಮಾಜ ಮತ್ತು ಇತರ ಸಮಾಜಗಳು ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೀವಿ. ಇದನ್ನು ಯಾವುದೇ ಒಂದು ಮಂದಿರಗಳನ್ನು ಎತ್ತಿ ಹಾಕಿಕೊಂಡು ಅದನ್ನು ಅಕ್ರಮ ಮಾಡಿ ಅದರ ಮೇಲೆ ಅಧಿಕಾರ ಸಾಧಿಸುವುದು ಇದು ಸರಿಯಲ್ಲ ಅನ್ನುವಂಥದ್ದು ಮಾತು ನಾನು ಅನೇಕ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಇದೇ ರೀತಿ ನಾವು ಇದನ್ನು ಬಿಟ್ಕೊಂತ ಹೋದರೆ ನಮ್ಮ ಪರಂಪರವಾದಂಥ ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂಥ ಗುರುಗಳನ್ನು ನಾವು ಕಳ್ಕೋಬೇಕಾಗ್ತದೆ. ಇವರೇನೋ ಬಾಳೆಹಳ್ಳಿಯಲ್ಲಿ ಇರುವಂಥ ಮಠ ಕುರುಬರದೇ ಮಠ. ಅಲ್ಲಿರೋರೆಲ್ಲರೂ ಕುರುಬರು. ಗಂಗಾಧರ ಶಾಸ್ತ್ರಿಗಳು ಕಂಬಳಿಯನ್ನು ಸುತ್ತಕೊಂಡು, ಕಂಬಳಿಯನ್ನು ಹೊತ್ತುಕೊಂಡು, ಕಂಬಳಿ ಟೊಪ್ಪಿಗೆ ಹಾಕ್ಕೊಂಡು, ಕುರಿ ಕಾಯುವ ಬಡಿಗೆ ಹಿಡ್ಕೊಂಡು ಇರ್ತಿದ್ರು. ಇದು ಜಗತ್ತಿಗೆ ಗೊತ್ತಿದೆ. ಆನಂತರ ಇವರಿಬ್ಬರು ಬಂದರು, ನಾವು ಕುರುಬರಲ್ಲ, ನಾವು ನಮ್ಮೊಂದು ಬೇರೆ ಅಂತ ಹೇಳ್ಕೊಂತ ಇವರೆಲ್ಲ ಪ್ರಚಾರ ಮಾಡಕತ್ತಾರೆ. ಇದರ ಬಗ್ಗೆ ಕರ್ನಾಟಕದ ಜನತೆ ಭಾಳಷ್ಟು ಜಾಗೃತವಾಗಿರಬೇಕು. ಇಂಥ ಆಕ್ರಮಣಕಾರಿ ಜನರನ್ನು ನಾವು ದೂರಿರಬೇಕು, ಬಡಾಯಿ ಜನರನ್ನು ನಾವು ದೂರಿಡಬೇಕು ಅನ್ನುವಂಥದ್ದು ಮಾತನ್ನು ನಾನು ಈ ಮಂದಿರದಲ್ಲಿ ನಿಂತು ಹೇಳ್ತಾ ಇದ್ದೀನಿ. ನನ್ನ ಜೊತೆಗೆ ಇವತ್ತು ಬೇನೂರು ಯಾವ ತಾಲೂಕು? ಗುಲ್ಬರ್ಗ ತಾಲೂಕಿನ ಬೇನೂರು ಪೂಜಾರಿಗಳು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ನಾನು ಆಗಲೇ ಒಂದು 5-6 ಪೂಜಾರಿಗಳ ಜೊತೆಗೆ ನಾನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ.